ಬೆಟ್ಟದ ಹೂ ಸಂದರ್ಭದಲ್ಲಿ ಬಂದಂಥ ಏನು ನ್ಯಾಷನಲ್ ಅವಾರ್ಡ್. ಆಮೇಲೆ ಶಂಕನಾದ ಅರವಿಂದ್ ಅವರು ಆ ಟೀಚರ್ ಆಗಿರುವಂಥದ್ದು, ಅದರಲ್ಲಿ ಅಂದರೆ ಅವ್ರ ಜೊತೆ ಡ್ಯಾನ್ಸ್ ಮಾಡುವಂಥದ್ದು. ಚರ್ಲಿ ಮೇಡಮ್ ಈಗ ಇದ್ದರೆ ಅವರನ್ನೊಂದು ಸಂಪರ್ಕ ಮಾಡಿ ಆ ಥರ ಏನಾದರೂ ಒಂದು ಮಾಡೋಣ, ಫೋಟೋಸ್ಗಳಿಡೋಣ. ನೋಡಿ, ಶಂಕನಾದ ಅರವಿಂದ್ ಅವರು, ಚರ್ಲಿ ಮೇಡಮ್ಗಾಗಿ ನಾನು ಬೆಟ್ಟದ ಹೂವು ತರು, ಎಂಥ ಹಾಡು. ದೇವಿ ಶಾರದೆ ಲೋಕಪೂಜಿತೆ ಅಲ್ವಾ? ಬನ್ನಿ, ಒಬ್ಬರು ಕರೆ ಮಾಡಿದ್ದಾರೆ. ಪ್ರಸಾದ್ ಕರೆ ಮಾಡಿದ್ದಾರೆ ಬೀದರ್ನಿಂದ. ಪ್ರಸಾದ್ ಸರ್ ನಮಸ್ತೆ. ಸರ್ ನಮಸ್ತೆ. ಹಲೋ ಪ್ರಸಾದ್ ಸರ್ ನಮಸ್ತೆ. ಕಟ್ ಮಾಡಿ, ಬಂದಿಲ್ಲ ಅಂತಂದರೆ ಬೇರೆ ಫೋನ್ ತಗೊಳ್ಳಿ. ಪ್ರಶಾಂತ್ ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ಪ್ರಶಾಂತ್ ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಈಗ ತಾವು ಏನು ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ದೀರಾ, ಆ ಒಂದು ಸನ್ನಿವೇಶ ನೋಡಿದಾಗ ತುಂಬಾ ಒಂದು ನೆನಪುಗಳು ಬರುತ್ತೆ. ಅಂದ್ರೆ ತಾವು ಏನ್ ಹೇಳಿದ್ರಿ, 80s 90s ಕಿಡ್ಸ್ಗೆಲ್ಲಾನು ಅದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಮೂವಿ ಆಗಿರ್ಬೋದು, ಹಾಡಾಗಿರ್ಬೋದು. ಆದ್ರೆ ಈಗ ಈ ದುಸ್ಥಿತಿಯಲ್ಲಿರುವಂತ ಶಾಲೆ ನೋಡಿದಾಗ ತುಂಬಾ ಹೊಟ್ಟೆ ಉರಿತಾ ಇದೆ ಸರ್. ಹೌದು, ಅದು ಅಂದ್ರೆ ಒಂದು ಗೌರ್ಮೆಂಟ್ ಒಂದು ಸಣ್ಣ ಸರ್, ಅದು ಆಕ್ಚುಲಿ ಬೇಸಿಕ್ ನೀಡ್ಸ್. ನಮ್ಮ ಒಂದು ದೇಶದಲ್ಲಿ ಬೇಸಿಕ್ ನೀಡ್ಸ್ ಅನ್ನು ನಾವು ಅನ್ಕೊಂಡಿದ್ದು ಇಷ್ಟೇ, ಒಂದು ರಸ್ತೆ, ಒಂದು ಟಾಯ್ಲೆಟ್ ಅಥವಾ ಒಂದು ಲೈಟ್, ಇಷ್ಟೇ ಬೇಸಿಕ್ ನೀಡ್ಸ್ ಅಂತ ನಾವು ಅನ್ಕೊಂಡಿದ್ವಿ. ಆಕ್ಚುಲಿ ಬೇಸಿಕ್ ನೀಡ್ಸ್ ಅಂದ್ರೆ ಅದಲ್ಲ ಸರ್, ಒಂದು ಎಜುಕೇಶನ್, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಕಂಟ್ರಿಯಲ್ಲಿ ಸರ್. ಅಂದರೆ ನಾನು ಅದೇ ಹೇಳಿದೆ, ಅದು ಹೆಂಗಾಗಿದೆ ಅಂತಂದರೆ, ನಮ್ಮ ರಾಜಕೀಯ ನಾಯಕರುಗಳು ಖಾಸಗಿ ಕ್ಷೇತ್ರದಲ್ಲಿ ಖಾಸಗಿ ಶಾಲೆಗಳು ಇಷ್ಟು ಮುಂದುವರಿತಿರುವಾಗ, ನಾಗಾಲೋಟದಲ್ಲಿ ಅವರು ಓಡ್ತಿರುವಾಗ, 4 ವೀಲರಲ್ಲಿ ಓಡ್ತಿರುವಾಗ, ನಾವು ಈಗಲೂ ಕೂಡ ನಡ್ಕೊಂಡು ಹೋಗ್ರಪ್ಪ ಅನ್ನುವ ಮನಸ್ಥಿತಿಯಲ್ಲೇ ಇದ್ದೀವಿ. ಅದರ ಬಗ್ಗೆ ಆಲೋಚನೆ ಮಾಡಿಲ್ಲ. ಅಂಥ ನರಸತ್ತ ನಾಯಕರುಗಳನ್ನು ನಾವು ಆಯ್ಕೆ ಮಾಡೋದು, ನರಸತ್ತ ನಾಯಕರುಗಳನ್ನು. ಅವರಿಗೆ ಈ ಸೊಸೈಟಿಗೆ ಏನು ಕೊಡಬೇಕು, ನೆಕ್ಸ್ಟ್ ಜನ್ರೇಷನ್ಗೆ ಏನು ಕೊಡಬೇಕು. ಸಮ್ಟೈಮ್ಸ್ ಐ ಆಮ್ ಸಾರಿ, ವಿನ್ಸ್ಟನ್ ಚರ್ಚಿಲ್ ಒಮ್ಮೆ ಮಾತು ಹೇಳಿದ್ರಂತೆ, ಇವ್ರು ಕೊಡಬೇಡ್ರಪ್ಪ, ಸಾರಿ ನಾನು ನನ್ನ ದೇಶವನ್ನು ಆ ಥರ ಹೇಳ್ಕೊಳ್ಳೋದಲ್ಲ, ಆದರೆ ಇವ್ರು ಮಾಡುವಾಗ ಹಂಗೆ ಅನಿಸುತ್ತೆ, ಇವ್ರು ಕೊಡಬೇಡಿ, ಇವರಿಗೆ ಆಡಳಿತ ಮಾಡೋಕ್ಕೆ ಬರಲ್ಲ, ಇವರು ಜೀತದಾಳುಗಳಾಗಿ ಇರಲಿಕ್ಕೆ ಫಿಟ್ಟು ಅಂತೇಳಿ. ಇದು ನಮಗೆ ನಾವು ಒಂದು ಚೂರಿ ಹಾಕ್ಕೊಂಡಂಗೆ ಶರೀರಕ್ಕೆ. ಏನು ಮಾಡೋಣ ಇದನ್ನು? ಒಬ್ಬ ಇಷ್ಟು ವರ್ಷಗಳ ಕಾಲ ಎಜುಕೇಷನ್ ಸಿಸ್ಟಮ್ ಚೇಂಜ್ ಆಗ್ತಾ ಇದೆ, ಶಾಲೆಗಳಲ್ಲಿ ಅನೇಕ ಬದಲಾವಣೆಗಳಾಗಬೇಕಾಗಿದೆ, ಆಗ್ತಾನೇ ಇಲ್ಲ. ಈವನ್ ಕೆಲವು ಕಡೆ ಜಿಲ್ಲಾಧಿಕಾರಿಗಳು ಭಾಳ ಸ್ಟ್ರಾಂಗ್ ಆಗಿರೋ ಕಾರಣಕ್ಕಾಗಿ ನಡೆಯುತ್ತೆ. ಜಿಲ್ಲಾಧಿಕಾರಿಗಳು ನಾನು ಹೇಳ್ತಾ ಇರೋದು, 5 ನಯಾ ಪೈಸೆ ಯೋಗ್ಯತೆ ಇಲ್ಲ ನಮ್ಮ ರಾಜ್ಯಕ್ಕೆ. ಆಮೇಲೆ ಶಿಕ್ಷಣ ಮಂತ್ರಿಗಳು ಅಂತಂದರೆ ಅವ್ರಿಗೆ ಯಾರಿಗೂ ಬೇಡ ರಾಜಕೀಯ ಮಾಡೋದ್ರಲ್ಲಿ. ಆ ಶಿಕ್ಷಣ ಮಂತ್ರಿ ಬಂದರೆ ಆ ಪಾಠ ತೆಗೆದು ಇದಕ್ಕೆ ಹಾಕು, ಈ ಪಾಠ ತೆಗೆದು ಅದಕ್ಕೆ ಹಾಕು, ಅದು ಪ್ರಿಂಟ್ ಆಯಿತೋ ಮತ್ತೊಂದಾಯಿತೋ ಏನೂ ಇಲ್ಲ. ನಿಮ್ಮ ಶಿಕ್ಷಣ ಅದು ಆಯ್ಕೆ ಮಾಡ್ಕೋತಾರೆ. ಒಂದು ಬಿಲ್ಡಿಂಗ್, ಒಂದು ಕಂಪೌಂಡ್, ಒಂದು ಡಿಜಿಟಲ್ ಸಿಸ್ಟಮ್ ಎಲ್ಲಾದರೂ ಇದೆಯಾ? ಪಾಪ SM ಕೃಷ್ಣಮ್ಮ ಟ್ರೈ ಮಾಡಿದರು 2000ನೇ ಇಸವಿಯಲ್ಲೇ ಕಂಪ್ಯೂಟ್ರ್ ಕೊಡುವಂಥದ್ದು. ಅದನ್ನು ಆಪ್ರೇಟ್ ಮಾಡುವಂಥವ್ರು ಯಾರೂ ಇರಲಿಲ್ಲ, ಎಲ್ಲ ಹಾಳಾಗೋಗ್ಬಿಡ್ತು. ಶಾಲೆಯನ್ನು ಹೆಂಗೆ ಉದ್ಧಾರ ಮಾಡೋಣ ಗೊತ್ತಿಲ್ಲ ಯಾರು ಕೂಡ. ನಾನು H. ವಿಶ್ವನಾಥ್ ಅವರು ಹಿಂದೆ ಶಿಕ್ಷಣ ಸಚಿವರಾಗಿದ್ದಾಗ ಈ ಅಜೀಂ ಪ್ರೇಮ್ಜಿ ಅವರು ಒಂದು 800 ಕೋಟಿಯನ್ನು, ಆಗ ಈಗ ಇತ್ತೀಚೆಗೆ ಮೊಟ್ಟೆಗೆ 1500 ಕೋಟಿ ಕೊಟ್ಟರಲ್ಲ, ಆಗ 800 ಕೋಟಿ ಕೊಡ್ತಾರೆ. 800 ಕೋಟಿ ಕೊಡುವಾಗ ಏನು ಮಾಡೋ, ಶಿಕ್ಷಣಕ್ಕೇ ಕೊಡೋದು ಅವರು ಅಜೀಂ ಪ್ರೇಮ್ಜಿ. ಆಗ H. ವಿಶ್ವನಾಥ್ ಅವರು, ನಾನು ಇದು ಪಕ್ಷಾತೀತವಾಗಿ ಮಾತಾಡ್ತಾ ಇದ್ದೀನಿ, ನನ್ನ ರಾಜ್ಯದ ಬಗ್ಗೆ ನನ್ನ ಸಮಾಜದ ಬಗ್ಗೆ ಮಾತಾಡ್ತಿರೋದು. ಅವರು ಇಲ್ಲ, ನಾವು ಶಾಲೆಗಿಂತ ಹೆಚ್ಚಾಗಿ ಒಳ್ಳೆ ಟೀಚರ್ಗಳನ್ನ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಆ ದುಡ್ಡನ್ನು ಅದಕ್ಕೆ ಹಾಕ್ತಾರೆ. ಇನ್ನೊಂದು ದುಡ್ಡು 150 ಕೋಟಿ ಬಂದಾಗ ಅನೇಕ ಶಾಲೆಗಳಿಗೆ ಕಾಂಪೌಂಡ್ ಕಟ್ಟಿಸ್ತಾರೆ, ಅನೇಕ ಶಾಲೆಗಳಿಗೆ ಕಾಂಪೌಂಡ್ ಕಟ್ಟಿಸ್ತಾರೆ. ಸಾಧ್ಯವಾದರೆ H. ವಿಶ್ವನಾಥ್ ಒಂದು ಫೋನಿಗೆ ತೊಗೊಳ್ಳಿ, ಟ್ರೈ ಮಾಡಿ. ಮೈಸೂರಿಂದ ಶ್ರೀನಿವಾಸ್ ಫೋನ್ ಮಾಡಿದ್ದಾರೆ. ಶ್ರೀನಿವಾಸ್ ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಹಲೋ ಹೇಳಿ ಸರ್. ಸರ್ ಫಸ್ಟು ನಿಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ಥ್ಯಾಂಕ್ ಯು. ಫಸ್ಟು ಏನಕ್ಕೆ ಅಂತಂದರೆ, ಅಪ್ಪವ್ರ ಮೇಲೆ ನೀವು ಇಟ್ಟಿರೋ ಅಭಿಮಾನಕ್ಕೊಂದು. ಸರ್ ನಮ್ಮದು ಪಕ್ಕದಲ್ಲೇ ಗಾಜ್ನೂರು ಸರ್, ಗಾಜ್ನೂರು ಪಕ್ಕನೇ ನಮ್ಮ ಊರಿರೋದು. ಅವ್ರನ್ನ ನಾವು ಹೆಂಗ್ ನೋಡಿದೀವಿ ಅಂತ, ನಾವು ಯಾರೋ ದೂರದಲ್ಲಿ ನಿಂತ್ಕೊಂಡು ಏನೇನೋ ಮಾತಾಡ್ತಾರೆ ಅವ್ರ ಬಗ್ಗೆ, ಕೆಟ್ಟ ಕಾಮೆಂಟ್ ಮಾಡೋದು ಅವೆಲ್ಲ ನೋಡಿದೀವಿ. ಬಟ್ ಹತ್ತಿರದಲ್ಲಿ ನಿಂತ್ಕೊಂಡು ನೋಡೋರು ನಾವು ಸರ್, ಆ ವ್ಯಕ್ತಿಗೋಸ್ಕರ ಸರ್. ಇವತ್ತು ಅವ್ರು ನೆನಪಿರೋದು ಅದೊಂದು ಶಾಲೆ. ಆದ್ರೆ ನೀವು ಇಷ್ಟೊಂದು ಇದಾಗಿ ನೀವು ತೋರಿಸ್ತಾ ಇರೋದು ನೋಡಿದ್ರೆ ನಿಮ್ಮ ತುಂಬಾ ಇದಾಗ್ತಿದೆ ಸರ್, ನಿಮ್ಮ ಪ್ರೌಡ್ ಆಗ್ತಿದೆ ಸರ್ ನಿಮ್ಗೆ. ಇಲ್ಲ ಸರ್, ನನಗೆ ಬಾಕಿ ಟೈಮಲ್ಲಿ ಕೋಪ ಜಾಸ್ತಿ ಬರುತ್ತೆ, ಇವತ್ತು ದುಃಖ ಜಾಸ್ತಿ ಆಗ್ತಾ ಇದೆ ನನಗೆ ಇವತ್ತು. ಇಲ್ಲ ನೋಡುದು ಸರ್, ನಮ್ಗೆ ಒಂಥರ ಸಂಕಟ ಆಗುತ್ತೆ ಸರ್. ಅವರು ಒಂದು ವಿಡಿಯೋದಲ್ಲಿ ಬರ್ಬೇಕಾದ್ರೆ ಅವ್ರ ಮುಖ ನೋಡ್ಬೇಕಾದ್ರೆ ಏನೋ ಅಂತ ಏನೋ ಒಂದು ಸಂಕಟ ಆಗುತ್ತೆ ಸರ್. ನೀವು ನಂಬ್ತಿರೋ ಬಿಡ್ತಿರೋ ಫಿಲಮ್ಗೆ ಹೋಗ್ತಾ ಇಲ್ಲ ಸರ್. ಅವ್ರು ಸತ್ತ ಮೇಲೆ ನಮ್ಮ ಫ್ಯಾಮಿಲಿನೇ ಒಂದು ಫಿಲಮ್ ನೋಡಿಲ್ಲ ಸರ್. ನೀವು ನಂಬ್ತಿರೋ ಬಿಡ್ತಿರೋ ಅಷ್ಟು ಸಂಕಟ ಆಗುತ್ತೆ. ನಿಮ್ಮನ್ನ ನೋಡಿ ಇನ್ನೂ ತುಂಬಾ ಖುಷಿ ಆಗ್ತದೆ ಸರ್, ತುಂಬಾ ಪ್ರೌಡ್ ಆಯ್ತು ಸರ್ ನಮ್ಗಂತೂ. ಆ ಶಾಲೆ ತೋರಿಸ್ತಾ ಇದ್ದೀರಾ ಸರ್. ನಾವು ಬಾಸ್ ಸಪ್ಲೈಯರ್ ಕೆಲಸ ಮಾಡ್ತಿರೋದು.
ನನ್ನ ಕಡೆಯಿಂದ ಏನಾದ್ರು ಕೊಡ್ಬೇಕು ಅಂತ ಅನ್ಸಿದ್ರೆ ಖಂಡಿತ ನೀವು ಹೇಳಿ ಸರ್, ನಾನು ಅದು ಮಾಡ್ತೀನಿ ಸರ್. ಇಲ್ಲ ಮಾಡೋಣ ಸರ್, ಹಲೋ ಖಂಡಿತ ಶ್ರೀನಿವಾಸ್ ಸರ್ ಹೇಳಿ ಸರ್. ಅದೊಂದು ನಮ್ಮ ಅಪ್ಪು ಸರ್ ನೆನಪಾಗಿ ಅದೊಂದು ಇದಾಗಬೇಕು. ಅದು ಇಲ್ಲ, ಅದನ್ನೊಂದು ಸ್ಮಾರಕ ಟೈಪ್ ಆದರೂ ನಾವು ಮಾಡ್ಬೋದು ಅದನ್ನು. ಯಾಕಂದರೆ ಅದನ್ನು ಯಾರಾದರೂ ಒಬ್ಬರು ಅದರ ನೇತೃತ್ವ ವಹಿಸ್ಬೇಕು. ಯಾಕಂದರೆ ಅಪ್ಪು ವಿಚಾರ ಇಲ್ಲಾಂತಂದರೆ ಬಾಕಿ ಯಾವುದೋ ಒಂದು ಸಣ್ಣ ಪುಟ್ಟದೋ ನಾನು ಆರಾಮ್ಸೆ ಕಳಿಸ್ರಿ ಮಾಡಿರಿ ಅಂತ ಹೇಳ್ಬಿಡ್ತಿದ್ದೆ. ಬಟ್ ಅಪ್ಪುದು ಹಂಗೆ ಹೇಳಕ್ಕೆ ಬರಲ್ಲ ನಮಗೆ. ಅದಕ್ಕೊಂದು ಫ್ಯಾಮಿಲಿ ಅಂತಿದೆ, ಅವ್ರಿಗೊಂದು ಫ್ಯಾಮಿಲಿ ಅಂತಿದೆ. ಅದು ಹೆಂಗೆ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಆ ಫ್ಯಾಮಿಲಿಗೊಂದು ವಿಶೇಷವಾದಂಥ ಗೌರವ ಇದೆ, ಮರ್ಯಾದೆ ಇದೆ. ಸೊ ಹಾಗಾಗಿ ಯಾರೋ ಒಬ್ಬ ಬಂದು ನಾವು ಹೇಳೋದು ಹಂಗೆ ಬರೋದಿಲ್ಲ. ಆದರೆ ನಮಗೆ ಅದನ್ನು ಹೇಳ್ಬೋದು, ಹಿಂಗಾಗಿದೆ ಮತ್ತೊಂದಾಗಿದೆ. ಅದನ್ನು ಅಪ್ಪು ಫ್ಯಾಮಿಲಿ ಅಥವಾ ರಾಜ್ಕುಮಾರ್ ಅವರ ಫ್ಯಾಮಿಲಿ ಮಾಡಬೇಕು ಅಂತಲ್ಲ. ಅದು ಸರ್ಕಾರ ಕೂಡ ಇದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ತಗೊಳ್ಬೋದು. ಆದರೆ ಒಬ್ಬರು ಯಾರಾದರೂ ಅಭಿಮಾನಿ ಸಂಘದವರು ಇದನ್ನು ಮನಸ್ಸು ಮಾಡಿದರೆ 2 ನಿಮಿಷ ಕೆಲಸ. ವಿತ್ ನಮ್ಮ ಸಪೋರ್ಟ್ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿರುತ್ತೆ. ಅದಕ್ಕೆ ಹೇಳಿದ್ದು ನಾನು. ವೀಕ್ಷಕರೇ, ಮತ್ತೊಮ್ಮೆ ನಾನು ಸರ್ಕಾರದ ಗಮನಕ್ಕೆ ಇದನ್ನು ಯಾರಾದರೂ ನಮ್ಮಿಂದ ಹೇಳಿ, ರಿಪಬ್ಲಿಕ್ ಕನ್ನಡದಿಂದ ಏನು ಮಾಡ್ಬೋದು, ನಾವು ಅದಕ್ಕೆ ರೆಡಿ ಇದ್ದೀವಿ. ನಾನು ಉಳಿದ ಇದರ ಥರ ಯಾರ್ದು ಒಂದು ಅಕ್ಕಿ ಇರಲಿಲ್ವಂತೆ, ರೇಷನ್ ಇರಲಿಲ್ವಂತೆ, ಅದು 2 ನಿಮಿಷ ಕೆಲಸ ಮಾಡಿಸ್ಬಿಡ್ಬೋದು. ಆದರೆ ಇದು ಒಬ್ಬನ ಜಾಬ್ ಮಾಡುವಂಥದ್ದಲ್ಲ. ಇದನ್ನೊಬ್ಬರು ಸರ್ಕಾರ ಆಲೋಚನೆ ಮಾಡಬೇಕು, ಅಭಿಮಾನಿ ಸಂಘಗಳು ಆಲೋಚನೆ ಮಾಡಬೇಕು. ನಾವು ಅಲ್ಲಿ ಆ ಪುನೀತ್ ಹೋಗಿ ಬಂದ ದೃಶ್ಯಾವಳಿಗಳಿದೆ. ಬಾಕಿ ಟೈಮಲ್ಲೆಲ್ಲ ನಾನು ಹೇಳಿದ್ನಲ್ಲ, ನನಗೆ ಇಂಥದ್ದು ಬಂದಾಗ ಯಾಕಾಗಿಲ್ಲ ಅಂತೇಳಿ ನಾನು ಒಂಥರ ಏನು ಹಿಂಗೆ ಟೇಬಲ್ ತಟ್ಟಿ ಆದರೂ ಮಾಡ್ತಾಯಿರ್ತೀನಿ. ಇವತ್ತು ನನಗೆ ಹಂಗೆ ಆಗ್ತಿಲ್ಲ, ನನಗೆ ಕಷ್ಟ ಆಗ್ತಿದೆ. ಶಿವಕುಮಾರ್ ಕರೆ ಮಾಡಿದ್ದಾರೆ ಯಾದಗಿರಿಯಿಂದ. ಶಿವಕುಮಾರ್ ಜಿ ನಮಸ್ತೆ. ನಮಸ್ಕಾರ ಸರ್. ಹೇಳಿ ಶಿವಕುಮಾರ್ ಅವರು. ಸರ್ ತುಂಬಾ ಚೆನ್ನಾಗಿ ನಡೆಸ್ಕೊಳ್ತಾ ಸರ್ ಕಾರ್ಯಕ್ರಮ. ಥ್ಯಾಂಕ್ ಯು ಸರ್. ನಿಮ್ಮ ಕಾರ್ಯಕ್ರಮ ತುಂಬಾ ಜನರು ಬದಲಾವಣೆ ಆಗ್ತಾರೆ. ಆಗಲಿ ಸರ್. ಪ್ರತಿಯೊಂದು ಸರ್ ಹಳ್ಳಿ ಕಡೆಗೆ ತುಂಬಾ ವಾತಾವರಣ ಇದೇ ತರ ಇದೆ. ನಮ್ಮ ರಾಜ್ಯದಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಎಸ್, ಸರ್ಕಾರ ಈ ತರ ನೋಡಿ ಎಚ್ಚೆತ್ತುಕೊಳ್ಳಬೇಕು. ಖಂಡಿತ ಸರ್. ಇದೊಂದು ಸ್ಪಾರ್ಕ್ ಆಗಬೇಕಾಗಿದೆ. ನಾಟ್ ಓನ್ಲಿ ಸರ್ಕಾರ ಅಂದರೆ ನನಗೂ ಅರ್ಥ ಆಗುತ್ತೆ, ಸರ್ಕಾರದ ದುಡ್ಡು ಎಷ್ಟಿದೆ ನಮಗೆ ಅನಿಸ್ಬೋದು. ನಾವು ಭಾಳ ಹತ್ತಿರದಿಂದ ಅದರ ವಿಚಾರಗಳು ನೋಡಿರ್ತೀವಿ. 10,000 ಕೋಟಿ ಇಟ್ಟಿರ್ತಾರೆ, ಮತ್ತೊಂದು ಸಾವಿರ. ನಮ್ಮಲ್ಲಿ 50,000 ಇಂಥ ಶಾಲೆಗಳಿದೆ, ಎಲ್ಲ ಬಡವರು ಹೋಗುವಂಥ ಶಾಲೆಗಳು. ಸರ್ಕಾರ ಒಂದರಿಂದ ಮಾಡೋಕ್ಕಾಗಲ್ಲ, ಮಾಡ್ಬೋದಾಗಿತ್ತು. ಈಗ 1 ವರ್ಷದ ಗ್ಯಾರಂಟಿ ಯೋಜನೆಯನ್ನು ಇಟ್ಟಿದ್ರೆ ಅದೆಲ್ಲ ಆಗಲ್ಲ. ಅದೆಲ್ಲ ಕೇವಲ ಕಂಠ ಶೋಷಣೆ ಆಗಿಬಿಡ್ತದೆ, ಬೇರೇನು ಮಾಡೋಕ್ಕಾಗಲ್ಲ ಅದರಿಂದ. ಆದರೆ ನನಗೆ ಮೊದಲಿಂದಲೂ ಆಸೆ ಇದ್ದದ್ದು ನಮ್ಮ ಹಳೇ ಕಲ್ತಿರುವಂಥ ಶಾಲೆಗಳು, ಆ ಶಾಲೆಗಳ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡ್ರೆ ಒಂದು 500, 600, 700, 800, 1000 ಜನ ಸಿಗಬಹುದು. ನಮ್ಮಲ್ಲಿ ಎಷ್ಟೆಷ್ಟು ದೊಡ್ಡ ಜನಗಳಾಗಿರ್ಬೋದು ಆ ಶಾಲೆಯ ವಿದ್ಯಾರ್ಥಿಗಳು. ಅವರೊಂದು 50,000, 25,000, 10,000, 5,000 ಒಂದು ದೇವಾಲಯ ಕಟ್ಟದ ಹಾಗೆ ಒಂದು ವಿದ್ಯಾಲಯವನ್ನು ಕಟ್ಟೋದು. ಅಂದರೆ ಆ ಶಾಲೆ ಇರುತ್ತೆ, ಅದಕ್ಕೆ ಬೇಕಿರುವಂಥ ಡಿಜಿಟಲ್ ಸಿಸ್ಟಮ್ ಏನಾದರೂ ಮಾಡೋದು, ಗ್ರೌಂಡ್ ಮಾಡೋದು, ಸ್ವಲ್ಪ ದೊಡ್ಡದು ಮಾಡೋದು. ಅಥವಾ ಆಮೇಲೆ ಟೀಚರ್ಗಳನ್ನು ನಾವೇ ಎಷ್ಟು ಟೀಚರ್ಗಳು ಅಯ್ಯೋ ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ ಹೇಳೋರಿದ್ದಾರೆ. ಅವರನ್ನು ಆ ಮೂಲಕ ನಾವೇ ಸಂಬಳ ಕೊಟ್ಟು, ಅಂದರೆ ಸರ್ಕಾರದ್ದು ಸೇರಿಸ್ಕೊಂಡು ಸಂಬಳ ಕೊಟ್ಟು, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನಾನು ಕೇಳ್ದಂಗೆ ತೊಂದರೆ ಆಗೋದು ನಮಗೆ ಮ್ಯಾಥ್ಸ್, ಸೈನ್ಸು ಆ್ಯಂಡ್ ಇಂಗ್ಲೀಷು. ಇದಕ್ಕೆ ಆಗಿ ಟೀಚರ್ಗಳನ್ನು ಮಾಡಿದರೆ ನಾವು ಅದ್ಭುತಗಳನ್ನು ಮಾಡ್ಬೋದು. ನಾವೇನಾಗಿದೆ ಅಂತಂದರೆ, ಒಂದು ಕಡೆ ದುಡ್ಡಿದ್ದವರು ಮಾತ್ರ ನಾಗಾಲೋಟದಿಂದ ಓಡ್ತಾ ಇದ್ದಾರೆ, ಮತ್ತೊಂದು ಕಡೆ ಬಡವರು ಹಿಂದಿನ ಕಾಲದಿತ್ತಲ್ಲ ಅಲ್ಲಿಗೆ ಬಂದು ನಿಲ್ತಾ ಇದ್ದಾರೆ. ಬಡವರು ಅಂದರೆ ನಿನ್ನ ಯೋಗ್ಯತೆಯೇ ಇದಪ್ಪ ಅಂತೀರಿ. ಮತ್ತು ಸರ್ಕಾರದ ಜವಾಬ್ದಾರಿ ಏನು? ಯಾಕೆ ಇದರ ಬಗ್ಗೆ ಯಾರು ಮಾತಾಡ್ತಿಲ್ಲ? ಎಲ್ಲಿ ಯಡಿಯೂರಪ್ಪನವರನ್ನು ಇಳಿಸೋದು ಹೆಂಗೆ, ಯಡಿಯೂರಪ್ಪನವ್ರನ್ನ ಅರೆಸ್ಟ್ ಮಾಡಿಸೋದು ಹೆಂಗೆ, ಸಿದ್ದರಾಮಯ್ಯನವ್ರನ್ನ ಅರೆಸ್ಟ್ ಮಾಡಿಸೋದು ಹೆಂಗೆ, ಸಿದ್ದರಾಮಯ್ಯನವ್ರು ಇಳಿಸೋದು ಹೆಂಗೆ, ಇದೇ ಆಗೋಯ್ತಲ್ಲ ನಮ್ಮ ಜವಾಬ್ದಾರಿ. ನಮ್ಮ ರಾಜಕೀಯ ನಾಯಕರ ಕೆಲಸಗಳು. ಸಮಾಜದ ಕೆಲಸ ಯಾರು ಮಾಡಬೇಕಾಗಿದ್ರೆ? ವೆಂಕಟೇಶ್, ನಾನು ಒಂದು ಆಲೋಚನೆ, ಈ ಕಾರ್ಯಕ್ರಮ ಯಾರಾದ್ರು ನೋಡ್ತಾರೋ, ಒಂದು ಒಳ್ಳೆ ಅಪ್ಪು ಅವರ ಫ್ಯಾನ್ ಆಗಿರುವಂಥ ಒಳ್ಳೆ ಧನಿಕರು ಯಾರಾದರೂ ನೋಡಿದರೆ, ಇಲ್ಲ ಸರ್ ಒಂದು 25 ಲಕ್ಷ ಕೊಡೋಣ ಅದಕ್ಕೆ ಮಾಡೋಣ ಅಂತ ಹೇಳೋರು ಬಂದರೆ ಭಾಳ ಒಳ್ಳೆಯದು ಅಂತೇಳಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ವೆಂಕಟೇಶ್ ಕರೆ ಮಾಡಿದರೆ. ವೆಂಕಟೇಶ್ ಸರ್ ನಮಸ್ತೆ. ಸರ್ ನಮಸ್ತೆ. ಹೇಳಿ ವೆಂಕಟೇಶ್ ಅವರು. ಸರ್ ನೀವು ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಫಸ್ಟ್ ನಾನು ಅಭಿನಂದಿಸ್ತೇನೆ. ಥ್ಯಾಂಕ್ ಯು ಸರ್. ಮತ್ತೆ ಇದನ್ನ ಯಾವಾಗಲೂ ಮಾಡ್ಕೊ ಬರ್ತಾ ಇದ್ದೀರಾ, ನಾನು ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ ನಿಮ್ಮನ್ನ, ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ. ಮತ್ತೆ ಇನ್ನೊಂದು ಸರ್, ಈಗ ನೀವು ಹೇಳಿದ್ರೆ, ಈಗ ನೀವು ಇದನ್ನ ವಾಲಂಟ್ರಿಯಾಗಿ ನೀವು ತಗೊಂಡು ಪ್ರೇರಣೆಯಿಂದ ಮಾಡ್ತಾ ಇರೋದ್ರಿಂದ, ನೀವು ಈಗ ಸುಮ್ಮನೆ ಒಂದು ಹೇಳಿದ್ರಿ, ನೀವು ದುಡ್ಡು ತಗೊಂಡು ಅಕೌಂಟ್ ಓಪನ್ ಮಾಡಿ ದುಡ್ಡು ಹಾಕಿದ್ರೆ ಅದರಲ್ಲಿ ಪ್ರಶ್ನೆಗಳು ಜಾಸ್ತಿ ಬರ್ತದೆ ಅಂತ. ಆ ಪ್ರಶ್ನೆಗಿನ್ನ ಹೆಚ್ಚಾಗಿ ನಾನೇನ್ ಹೇಳ್ತೀನಿ ಅಂದ್ರೆ, ₹1 25 ಲಕ್ಷ ಜನ ಬಂದಿದ್ರಲ್ಲ ಸರ್, ₹2, ₹3 ಕೊಟ್ಟು ಮಾಡ್ಬೋದಲ್ಲ ಸರ್.
ಎಲ್ಲ ಮಾಡ್ಬೋದು. ಅದನ್ನು ಅವರ ಫ್ಯಾಮಿಲಿಯವರು ಹೇಳಬೇಕು ಸರ್. ಯಾಕಂದರೆ ನಾವು ಅಂದರೆ ಅದೇ ಐ ಅಗ್ರಿ, ನನ್ಗೆ ಅರ್ಥ ಆಯಿತು. ನನ್ನ ವಿಚಾರ ನಿಮಗೂ ಅರ್ಥ ಆಗಿರ್ಬೋದು ಈಗ. ಖಂಡಿತ ನಾನು ಯಾಕೆ ಗೊತ್ತಾ ಸರ್, ₹5 ಯಾರು ನಿಮ್ಮನ್ನು ಪ್ರಶ್ನೆ ಮಾಡಲ್ಲ ಸರ್. ನಾನು ₹5 ಕೊಟ್ಬಿಟ್ಟು ಈ ಜಯಪ್ರಕಾಶ್ ಶೆಟ್ಟಿ ಅವ್ರು ಏನ್ ಮಾಡಿದ್ರು ಅಂತ ಯಾರು ಕೇಳಲ್ಲ ಸರ್. ಅಲ್ಲ, ಗೊತ್ತಾಯ್ತು. ಅದು ಆವಾಗ ಬರೋದಿಲ್ಲ ಸರ್. ಅದು ಎಲ್ಲ ಆದಾಗ ಎಲ್ಲ ಸೇರಿ ಆದಾಗ ಕ್ವಶನ್ಗಳು ಬರ್ಲಿಕ್ಕೆ ಶುರುವಾಗುತ್ತೆ. ನನಗೆ ಆ ಥರ ಭಯ ಅದೆಲ್ಲ ಬಿಡಿ, ಅದೆಲ್ಲ ನಾನು ಇಟ್ಕೊಳ್ಳೋದೇ ಇಲ್ಲ. ಆದರೆ ಏನಂತಂದರೆ ನಮಗೆ ಟೈಮ್ ವೇಸ್ಟ್ ಆಗುತ್ತೆ ಅಂತ. ಅದನ್ನೇ ಅಂದರೆ ನಾಳೆ ಪ್ರಶ್ನೆಗಳು ಬಂದಾಗ ಅದನ್ನೇ ಅಯ್ಯೋ ಇದು ಹಿಂಗಾಗಿದೆ ಆಗೋಯ್ತು. ಈಗ ಹಿಂದೆ ಎಲ್ಲ ಮಾಡಿದ್ವಿ, ಒಂದು 25 ಲಕ್ಷ 30 ಲಕ್ಷ ನಾವು ಅಕೌಂಟಿಗೆ ಹಾಕ್ಸಿ ಮಾಡಿದ್ದೀವಿ ಆ ಶಾಲೆಗೆ ಮಕ್ಕಳಿಗೆ ಬುಕ್ಸ್ ಕೊಡುವಂಥ ವಿಚಾರ. ಅದು ವಿಜುವಲೈಸ್ಡು ಇದೆ. ಆಮೇಲೆ ಆ ಅಕೌಂಟಿಗೆ ಬಂದಂಥ ದುಡ್ಡನ್ನು ನಾನು 2 ತಿಂಗಳ ಕಾಲ ಆಫೀಸಲ್ಲಿ ಇಟ್ಟಿದ್ದೆ. ಅದು ಕೂಡ ಆ ಥರ ತಗೊಳ್ಳೋಂಗಿಲ್ಲ ನಾವು. ಅಂದರೆ ಇಟ್ಟು ಎಲ್ಲರ ಓಕೆ ಎನಿ ಟೈಮ್ ಅಂಥೇಳಿ ಅದಕ್ಕೆ ತುಂಬ ಸರ್ಕಸ್ಗಳಿದೆ, ಇಲ್ಲ ಅಂತಲ್ಲ. ಬಟ್ ಐ ಹೋಪ್ ನಾನು ಒಂಥರ ಭಗವಂತನಲ್ಲಿ ಭಾಳ ನಂಬಿಕೆ ಇಡುವಂಥ ವ್ಯಕ್ತಿತ್ವದವನು. ಇದಕ್ಕೇನೋ ಅಂದ್ರೆ ಆಗತ್ತೆ ಅನ್ನೋಂಥ ವಿಶ್ವಾಸ ಇದೆ. ಬಹುಶಃ ನೀವು ಹೇಳ್ದಂಗೆ ಅದೇ ಥರ ಆಗೋದಿದ್ದರೆ ಆಗಲಿ, ನೋಡೋಣ ಏನಾಗುತ್ತೆ ಅಂತೇಳಿ. ನಾವು ಯಾರು ಡಿಸೈಡ್ ಮಾಡೋರಲ್ವಾ. ಎನಿವೆ ಥ್ಯಾಂಕ್ ಯು. ಅತ್ತಿಗುಂಡಿ ಚಿಕ್ಕಮಗಳೂರು ಬೆಟ್ಟದ ಹೂ ಶಾಲೆ, ಇದೇ ಶಾಲೆಯಲ್ಲಿ ಶೂಟಿಂಗ್ ಆಗಿತ್ತು. ಎಲ್ಲರೂ ಆ ಅಪ್ಪ ಅಭಿಮಾನಿಗಳು ಯಾಕೆ ಅಲ್ಲಿಗೆಲ್ಲ ಒಂದು ಭೇಟಿ ಕೊಟ್ಟು ನಾವೆಲ್ಲ ಸಾಥ್ ಕೊಡ್ತೀವಿ ನಿಮಗೆ. ಯಾಕೆಂದರೆ ಅದಕ್ಕೆ ಅಶ್ವಿನಿ ಮೇಡಮ್ ಮಾಡಿದರೆ, ಶಿವಣ್ಣ ಮಾಡಿ, ಯಾರೇ ಆಗಲಿ ಸರ್, ನಾವಂತೂ ಸಾಥ್ ಕೊಡ್ತೀವಿ ಅದಕ್ಕೆ. ಇದನ್ನು ನಾನು ಬೇರೆ ಸ್ಟೋರೀಸ್ ಥರ ಹೇಳೋಕ್ಕಾಗ ಯಾಕ್ರಿ ಮಾಡೋಕ್ಕಾಗಲ್ಲ, ಹಂಗಿದನ್ನು ಕೇಳೋಕ್ಕಾಗಲ್ಲ. ಕಿಚಡಿ ವಿಶ್ವನಾಥ್ ಅವರ ಹೊಸಪೇಟೆಯಿಂದ. ವಿಶ್ವನಾಥ್ ಸರ್ ನಮಸ್ತೆ. ನಮಸ್ತೆ ಸರ್. ಹೇಳಿ ವಿಶ್ವನಾಥ್ ಅವರೇ. ಸರ್ ಅದೇ ತುಂಬಾ ಖುಷಿ ಆಯ್ತು ಸರ್, ನೋಡ್ತಾ ಇದೀವಿ. ಯಾಕಂದ್ರೆ ಒಂದ್ ಕಡೆ ದುಃಖ, ಇಲ್ಲಿ ಅಪ್ಪ ಸರ್ ಇಲ್ಲ ಅಂತ ಅವ್ರಿದ್ರೆ ಇದೆಲ್ಲ ಈ ತರ ಕಾಣಿಸ್ತಿದ್ದಲ್ಲ ಕಣ್ಣಿಗೆ. ಹೌದು ಸರ್. ಅವ್ರು ಒಳಗಿಂದ ಒಳಗೇನೆ ಮಾಡ್ತಿದ್ರು, ಒಬ್ಬರಿಗೆ ಗೊತ್ತಾಗದಂಗೆ. ಇವತ್ತು ಅವ್ರಿಲ್ಲ, ನಾವು ಇವತ್ತಿದೀವಿ ಸರ್. ನಿಮ್ಮ ಈ ಮೊದಲೇದಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ನಾನು ಧನ್ಯವಾದಗಳು ತಿಳಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಈ ತರ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಂಡು ಎಲ್ಲದಕ್ಕೂ ಒಂದು ನೆರೆ ಆಗ್ತಿದ್ರ ನೀವು ಸರ್. ಆದಷ್ಟು ಸರ್ ನಾವು ಅಶ್ವಿನಿ ಮೇಡಮ್ ಹತ್ರ ನಾವು ಮೀಟಿಂಗ್ ಮಾಡಿ ಸರ್, ಅದನ್ನ ನಾವು ಅದ್ರ ಕೈಲಾದಷ್ಟು ಎಷ್ಟಾಗುತ್ತೆ ನಾವು ಅಭಿಮಾನಿ ಕಡೆಯಿಂದ. ಹಾಂ ಸರ್. ಇವಾಗ ಇಲ್ಲಿಂದಾನೇ ಶುರುವಾಗ್ಲಿ ಸರ್. ಈ ಕಡೆ ಹೊಸಪೇಟೆಯಿಂದ ಈಗ ನನ್ನ ಕಡೆಯಿಂದ ಒಂದು ₹10,000 ಇವತ್ತು ಕಲೆ ಇಟ್ಕೊಂಡು ಎಲ್ಲ ಅಭಿಮಾನಿಗಳ ಹತ್ರ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಖಂಡಿತ ಸರ್ ನಿಮ್ಮ ರಿಪಬ್ಲಿಕ್ ಕನ್ನಡ ವತಿಯಿಂದ ಆ ಅಮೌಂಟ್ ನ ಜೋಡಿಸಿ ನಾವು ನಿಮ್ಮ ಇದಕ್ಕೆ ಕೊಡ್ತೀವಿ ಸರ್. ಅದನ್ನು ಸೇರಿಸ್ಕೊಂಡು ಯಾರ್ಯಾರು ಇದು ಮಾಡ್ತಾರೆ ಅದನ್ನೆಲ್ಲ ಸೇರಿಸ್ಕೊಂಡು ಅದನ್ನೊಂದು ಸರಿ ಮಾಡೋ ಕೆಲಸ ನಾವು ಮಾಡ್ತೀವಿ ಸರ್. ಡೆಫಿನೆಟ್ಲಿ ಸರ್. ನನಗೆ ಒಂದು ಸಾಥ್ ಬೇಕಿರೋದು ಅಷ್ಟೇ. ಯಾಕಂದರೆ ಇದು ಪುನೀತ್ ಅವ್ರದ್ದಾಗಿರೋ ಕಾರಣಕ್ಕಾಗಿ ನಾನು ಮೊದಲೇ ಹೇಳಿದ್ನಲ್ಲ, ನನಗೆ ನಿಮಗೆ ಅರ್ಥ ಆಗಿರ್ಬೋದು ನಾನು ಯಾಕೆ ಹಂಗೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ಅದು ಪುನೀತ್ ವಿಚಾರಕ್ಕೆ ನಾವು ಡೈರೆಕ್ಟಾಗಿ ಅಭಿಮಾನಿಗಳಿರ್ಬೋದು, ಮತ್ತೊಂದಿರ್ಬೋದು, ನಾವು ಎಂಟ್ರಿ ಅಷ್ಟು ಸುಲಭದಲ್ಲಿ ಆಗೋಕ್ಕಾಗಲ್ಲ. ಅಲ್ಲೊಂದು ದೊಡ್ಡ ಫ್ಯಾಮಿಲಿ ಇದೆ, ಅದಕ್ಕೆ ಅದರದ್ದೇ ಆದಂಥ ಒಂದು ಗತ ವೈಭವ ಇದೆ. ಸೊ ಹಾಗಿರುವಾಗ ಆದರೆ ನೀವು ಇಟ್ಟಂಥ ಹೆಜ್ಜೆ ಇದೆಯಲ್ಲ ವಿಶ್ವನಾಥ್ ಅವರೇ,